ಅದು ದುಡ್ಡು ಕೊಟ್ಟು ಬಟ್ಟೆ ಒಡವೆಗಳನ್ನ ತಗೋತಿದ್ದೀವಲ್ಲ, ಶಾಪ್ನವರು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬೇಕು ಅಂತ ಕೇಳಿದ್ರು. ಅದನ್ನ ತಗೊಂಡು ಹೋಗೋಣ ಅಂತ ಬಂದೆ. ಅಷ್ಟೇನಾ? ನಾನು ಇನ್ನೇನೋ ಆಯ್ತು ಅಂತ ಗಾಬರಿ ಆದೆ ಕಣಮ್ಮ. ಬೇಗ ತಗೊಂಡು ಹೋಗಮ್ಮ. ಅಜ್ಜಿ, ನಾನು ಮಾಡಿರೋ ವಿಡಿಯೋಸ್ನ ನೋಡಿ ಅಜ್ಜಿ. ಈ ವಿಡಿಯೋಸ್ನ ನನ್ನ ಮಮ್ಮಿ ಕೂಡ ತೋರಿಸ್ತೀನಿ. ಸರಿ, ತೋರಿಸು. ಮಮ್ಮಿ, ಬ್ಯಾಗಲ್ಲಿ ಇಟ್ಟಿದ್ದ ದುಡ್ಡು ಏನಾಯ್ತು? ಯಾರು ಬದಲಾಯಿಸಿರ್ಬೋದು? ನಾನ್ ಮನೆಗೆ ಹೋಗಿ 1 ಗಂಟೆ ಒಳಗೆ ವಾಪಸ್ ಬರ್ತೀನಿ. ವಾಪಸ್ ಬರ್ತೀರಾ ಇಲ್ಲ ಒಡವೆ ಜೊತೆ ಓಡ್ ಹೋಗ್ತೀರಾ? ಆ ಒಡವೆಗಿಂತ ಬೆಲೆ ಬಾಳೋ ವ್ಯಕ್ತಿಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಈ ವಿಷಯ ಅತ್ತೆ ಮಾವಂಗ್ ಗೊತ್ತಾದ್ರೆ ಗಾಬರಿ ಆಗ್ತಾರೆ. ಗೊತ್ತಿಲ್ದಂಗೆ ದುಡ್ಡು ಎಲ್ಲಿದೆ ಅಂತ ಹುಡುಕ್ಬೇಕು. ಮಮ್ಮಿ ನೈಟ್ ಮಾಡಿರೋ ವಿಡಿಯೋಸ್ನ ನೋಡ್ದಾ? ಆಮೇಲೆ ನೋಡ್ತೀನಿ ರಾಕಿ. ಪ್ಲೀಸ್ ಇವಾಗ್ಲೇ ನೋಡು. ಅಜ್ಜಿ ತಾತ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಹೊರಗಡೆ ಹೋಗು. ಒಂದ್ಸಲ ನೋಡು ಮಮ್ಮಿ. ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ನೋಡಲ್ವಾ? ನನ್ಗೋಸ್ಕರ ನೋಡು ಮಮ್ಮಿ. ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಯಾಕೆ ಕೋಪ ಬರಿಸ್ತೀಯಾ? ಹೋಗು. ಸಾರಿ ರಾಕಿ. ಏನಾಯ್ತಮ್ಮ? ಯಾಕೆ ರಾಕಿ ಮೇಲೆ ಕೂಗಾಡ್ತಿದ್ಯಾ? ಸಾರಿ ಮಮ್ಮಿ, ನೀನ್ ಟೆನ್ಷನ್ ಅಲ್ಲಿ ಇದ್ಯಾ ಅಂತ ಗೊತ್ತಿಲ್ದೆ ತಪ್ಪು ಮಾಡ್ದೆ. ರಾಕಿನ ಕರ್ಕೊಂಡು ನಾವು ಪಾರ್ಕ್ ಹೋಗ್ತೀವಮ್ಮ. ನೀನ್ ಕೆಲ್ಸ ನೋಡ್ಕೋ. ಕಾಣಿಸ್ತಾಳೆ. ಒಡವೆ ಇಷ್ಟ ಆಯ್ತಾ ಅದಕ್ಕೆ? ನಿನ್ ಸೆಲೆಕ್ಷನ್ ಇಷ್ಟ ಆಗದೆ ಇರುತ್ತಾ ಅಭಿ? ನಾವು ಕೂಡ ಇಷ್ಟು ಒಳ್ಳೆ ಒಡವೆ ತಗೊಳಲ್ಲ ಅಭಿ. ತುಂಬಾ ಚೆನ್ನಾಗಿದೆ. ಬಟ್ಟೆಗಳೆಲ್ಲ ಹೇಗಿದೆ ಮಾವ? ನಮಗ್ ಬೇಡ ಅಂತ ಹೇಳದ್ನಲ್ಲಮ್ಮ, ಯಾಕೆ ತಗೊಂಡ್ಬಂದ್ರಿ? ಪ್ರತಿ ಹಬ್ಬಕ್ಕೂ ನೀವೆಲ್ಲ ನಮ್ಗೆ ಹೊಸ ಬಟ್ಟೆ ಕೊಡಿಸ್ತಾ ಇದ್ರಲ್ಲ ಡ್ಯಾಡಿ. ಅಂಥದ್ರಲ್ಲಿ ಮನೆಯಲ್ಲಿ ಮದುವೆ ಇಟ್ಕೊಂಡು ಎಲ್ಲರೂ ಹೊಸ ಬಟ್ಟೆ ಹಾಕೊಳ್ತಿದ್ರೆ ಹೇಗೆ ಹೇಳಿ? ಇನ್ನು ಮದ್ವೆ ಖರ್ಚಿದೆಯಲ್ಲ ಅಭಿ. ಅದೆಲ್ಲ ನಾವು ನೋಡ್ಕೋತೀವಿ ಅತ್ತೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಏನ್ ವಸು, ಹೋಗಿರೋ ದುಡ್ಡಿನ ಬಗ್ಗೆ ಏನು ಮಾತಾಡ್ತಿಲ್ಲ? ದುಡ್ಡನ್ನ ಆಚೆ ಕಡೆ ಇಡೋ ಅಂದ್ರೆ ಅಖಿಲು ಮನೇಲೆ ಇಟ್ಸಪ್ತ. ಇಲ್ಲ ಅಂದಿದ್ರೆ ನಗ್ತಿರೋ ಇವರೆಲ್ರು ಅಳ್ತಾ ಇರ್ತಿದ್ರು. ಅದ್ ಸರಿ, ಅಖಿಲ್ ಹಾರಿಕಾ ಎಲ್ಲಿ? ಅತ್ತೆ, ಏನ್ ಪರಿಸ್ಥಿತಿ? ಏನೋ ಕಣೋ, ವಸು ದುಡ್ಡಿನ ಬಗ್ಗೆ ಮಾತೇ ಆಡ್ತಿಲ್ಲ. ಅಷ್ಟಕ್ಕೂ ದುಡ್ಡನ್ನ ನಾವ್ ಎತ್ಕೊಂಡಿಲ್ಲ ಅಂತ ವಸು ಅಕ್ಕ ಅನ್ಕೊಂಡಿರ್ಬೇಕು. ಅವಳ ಮನ್ಸಲ್ಲಿ ಏನಿದೆ ಅಂತ ನನಗೆಂಗೆ ಗೊತ್ತು? ಅಖಿಲ್, ಹಾರಿಕಾ, ಬನ್ನಿ ಇಲ್ಲಿ. ಯಾಕಣ್ಣ? ಬಾ ಅಂತ ಇದೀನಲ್ಲೋ, ಇಲ್ಲಿ ಬನ್ನಿ. ಏನಣ್ಣ? ನನ್ನ ಗಂಡಂಗೆ ಯಾಕೆ ಹೊಡೆದ್ರಿ ಭಾವ? ಅಯ್ಯೋ,
ಹೊಡಿತಿದ್ದೀರಲ್ಲ ಅಷ್ಟಕ್ಕೂ ಯಾಕೆ ನಮ್ಗೆ ಹೊಡಿತಿದ್ದೀರಾ? ನೀವು ಮಾಡಿರೋ ಕೆಲ್ಸಕ್ಕೆ ಹೊಡೆಯೋದಲ್ವೋ, ಕತ್ತರಿಸಿ ತುಂಡು ಮಾಡ್ಬೇಕು. ಅಂತ ತಪ್ಪು ನಾವೇನ್ ಮಾಡಿದ್ವಿ ಮಾವ? ನೀವೇನ್ ಮಾಡಿದೀರಾ ಅಂತ ನಿಮಗ್ ಗೊತ್ತಿಲ್ವಾ ಹಾರಿಕಾ? ಏನ್ ಮಾಡಿದೀವಿ ಅಂತ ಹೇಳಿ. ಮನೇಲಿರೋ ದುಡ್ಡನ್ನ ಬದಲಾಯಿಸಿ ವೈಟ್ ಪೇಪರ್ಸ್ ಇಟ್ಟಿದ್ದಾರೆ. ಶಾಪಿಂಗ್ ಮಾಲ್ ಅಲ್ಲಿ ಅಭಿ ವಸುಗೆ ಅವಮಾನ ಆಗೋ ತರ ಮಾಡಿದ್ರು. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಇವರು ದುಡ್ಡನ್ನ ಕಳ್ತನ ಮಾಡಿದಾರೆ ಆಫೀಸರ್. ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡೋಗಿ. ನಾನು ನಿನ್ ತಮ್ಮ ಅಣ್ಣ, ನನ್ನ ಅರೆಸ್ಟ್ ಮಾಡಿಸ್ತೀಯಾ? ಛೀ, ನೀನೊಬ್ಬ ತಮ್ಮನೇನೋ? ಉಂಡು ಮನೆಗೆ ದ್ರೋಹ ಮಾಡೋ ಖದೀಮ ನೀನು. ಇಂಥವ್ ನಿರ್ಬೇಕಾಗಿರೋದು ಮನೇಲಲ್ಲ, ಜೈಲಲ್ಲಿ. ಅಯ್ಯೋ, ಇಷ್ಟು ಚಿಕ್ಕ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆನ ಬೇಡ ಬಾವಾ. ಇದು ಚಿಕ್ಕ ತಪ್ಪ. ಮದ್ವೆ ನಿಂತೋಗಿದ್ದಿದ್ರೆ ಶ್ರಾವ್ಯ ನೇಣ್ ಹಾಕೊಂಡ್ ಸತ್ತೋಗ್ತಿದ್ಲು. ಆಗೇನ್ ಮಾಡ್ತಿದ್ರಿ? ಶ್ರಾವ್ಯನ್ ಪ್ರಾಣನ ವಾಪಸ್ ತಂದ್ಕೊಡ್ತಿದ್ರಾ? ಯಾವತ್ತೂ ಹಾಗಾಗಿಲ್ವೇ ಅಣ್ಣ? ಅದ್ಕೆ ಏನ್ ಹಾಗ್ ನೋಡ್ತಿದ್ದೀರಾ? ನಾವ್ ಸ್ಟೇಷನ್ಗೆ ಹೋದ್ರೆ ಮನೆ ಗುಟ್ಟು ರಟ್ಟಾಗತ್ತಲ್ವಾ? ಕುಟುಂಬದ ಮಾನ ಮರ್ಯಾದೆ ಬೀದಿ ಪಾಲಾಗತ್ತಲ್ವಾ? ಪರವಾಗಿಲ್ಲ ಸುಮಂಗಲಿ, ನೀವು ಸತ್ ಹೋದ್ರೂ ನಮ್ಗಾಗೋ ತೊಂದ್ರೆ ಏನೂ ಇಲ್ಲ. ಇನ್ನು ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಅಮ್ಮ ನಮ್ಮನ್ನ ಅರೆಸ್ಟ್ ಮಾಡ್ಬೇಡಿ ಅಂತ ಹೇಳಮ್ಮ. ಒಳ್ಳೆಯವರಾಗಿರಿ ಅಂತ ನಿಮ್ಗೆ ಅದೆಷ್ಟು ಸಲ ಹೇಳಿದೀನಿ. ನೀವ್ ಬದ್ಲಾಗಲ್ಲ ಅಲ್ಲ? ಜೈಲಲ್ಲಿ ಶಿಕ್ಷೆ ಅನುಭವಿಸೋವರೆಗೂ ನಿಮಗ್ ಬುದ್ಧಿ ಬರೋದಿಲ್ಲ. ತಿಳಿದೆ ತಪ್ಪು ಮಾಡಿದ್ವಿ ವಸು ಅಕ್ಕ, ನಮ್ಮನ್ನ ಕ್ಷಮಿಸಿ. ಇದೊಂದ್ಸಲ ಬಿಟ್ಬಿಡಿ. ನಿಮ್ಗೆ ಅಯ್ಯೋ ಪಾಪ ಅಂತ ಹೇಳ್ಬಾರ್ದು ಹಾರಿಕಾ. ನಿಮ್ಗೆ ಶಿಕ್ಷೆ ಆಗ್ಲೇಬೇಕು. ಅಣ್ಣ ಪ್ಲೀಸ್ ಅಣ್ಣ, ನಿನ್ ಕಾಲ್ ಹಿಡ್ಕೋತೀನಿ ಅಣ್ಣ. ಇವ್ರನ್ನ ಎಳ್ಕೊಂಡು ಹೋಗಿ. ಹೋಗೋ ಅಣ್ಣ. ಅಖಿಲ್, ಲೋ ಅಭಿ. ಅಣ್ಣ ಪ್ಲೀಸ್ ಅಣ್ಣ, ನಿನ್ ಕಾಲಿಗೆ ಬೀಳ್ತೀನಿ ಅಣ್ಣ. ಅರೆಸ್ಟ್ ಮಾಡಬೇಡಿ ಅಂತ ಹೇಳೋಣ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಒಂದ್ಸಲ ಅಣ್ಣ ನಾನು ಹೇಳೋದು ಕೇಳೋಣ ಅಣ್ಣ. ನನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳೋಣ ಅಣ್ಣ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಬಿಡಿ ನನ್ನ ಅಣ್ಣ, ಕರ್ಕೊಂಡು ಹೋಗ್ತಿದ್ದಾನೆ ಅಣ್ಣ. ಹೇಳೋಣ ಪ್ಲೀಸ್ ಅಣ್ಣ. ಪ್ಲೀಸ್. ನೀರ್ ಕುಡಿ. ಹುಷಾರು. ನಾನಾ ಮೇಡಮ್? ನೀನೇ ಬ್ರದರ್. ನೀನು ನರಿಬಾಲ ಹಿಡ್ಕೊಂಡ್ ಬಂದಿದ್ಯಾ. ಇನ್ನು ನಿನ್ ಲೈಫ್ ಸೆಟಲ್ ಆದಂಗೆನೆ. ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹೇಳದ್ನಲ್ಲ, ನೀನು ಶ್ರಾವ್ಯನ್ ಮನೆಗ್ ಹೋಗ್ಬೇಕು. ಅವಳನ್ನ ಬ್ಲಾಕ್ ಮೇಲ್ ಮಾಡಿ ನಿನ್ನೆ ಕೊಂಡ್ಕೊಂಡಿರೋ ಒಡವೆನ ತಗೊಂಡ್ ಬರ್ಬೇಕು. ಆ ಒಡವೆಯಿಂದ ನನ್ನ ಲೈಫ್ ಎಲ್ಲಿ ಸೆಟಲ್ ಆಗುತ್ತೆ ಮೇಡಮ್? ಆ ಒಡವೆ ಮಾರಿದ್ರೆ 10 ಲಕ್ಷನೂ ಬರಲ್ಲ. ನಿನಗ್ ಬೇಕಾಗಿರೋಷ್ಟು ದುಡ್ಡನ್ನ ನಾನ್ ಕೊಡ್ತೀನಿ. ನನಗ್ ಬೇಕಾಗಿರೋದು ಶ್ರಾವ್ಯನ್ ಮದ್ವೆ ನಿಂತ್ ಹೋಗೋದು. ಆ ಒಡವೆನೇ ಇಲ್ಲ ಅಂದ್ರೆ ಗಂಡಿನ ಮನೆಯವ್ರಿಗೆ ವಿಷಯ ತಿಳಿಯತ್ತೆ. ಅದರಿಂದ ಮದ್ವೆ ನಿಂತೋಗತ್ತೆ. ನಮ್ ಮೇಡಮ್ ಅವ್ರ ಸೇಡು ತೀರೋಗತ್ತೆ. ನಿನ್ ಸೇಡುನು ತೀರುತ್ತೆ ರಾಹುಲ್. ಆ ಶ್ರಾವ್ಯ ನಿನ್ನ ಲವ್ ಮಾಡಿ ಚೀಟ್ ಮಾಡಿದ್ಲು ಅಂತ ಹೇಳ್ದೆಯಲ್ಲ, ನಿನಗ್ ಸಿಗದೆ ಇರೋ ಆ ಶ್ರಾವ್ಯ ಬೇರೆ ಯಾರಿಗೂ ಸಿಗ್ಬಾರ್ದು. ಆ ಮನೇಲಿ ಮದ್ವೆ ಆಗದೆ ಉಳ್ದಿರೋ ಸುಮಂಗಲಿ ಅಂತ ಒಬ್ಳಿದಾಳೆ. ಅವಳ ಥರ ಶ್ರಾವ್ಯನು ಲೈಫ್ ಲಾಂಗ್ ಅಳ್ಬೇಕು. ಹೌದು ಮೇಡಮ್, ಅವಳು ಚಿಕ್ಕಪ್ಪನ ಕರ್ಕೊಂಡ್ಬಂದು ಆ ಶ್ರಾವ್ಯ ನಂಗೆ ಹೊಡ್ಸಿದ್ಲು. ಅವಳ ಮೇಲೆ ರಿವೆಂಜ್ ತೀರಿಸ್ಕೋಬೇಕು. ಅದಕ್ಕೆ ಹೇಳ್ತಾ ಇರೋದು, ಈಗ್ಲೇ ಆ ಮನೆಗೆ ಹೋಗು. ಶ್ರಾವ್ಯನ ಪಕ್ಕ ಕರೆದು ಒಡವೆ ಕೇಳು, ಹೆದ್ರಸು, ಭಯ ಹುಟ್ಸಿ ಒಡವೆ ತಗೊಂಡ್ ಬಾ. ನಿನಗ್ 1 ಕೋಟಿ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಈಗಲೇ ಹೋಗಿ ಒಡವೆ ತಗೊಂಡ್ಬರ್ತೀನಿ.
ನನಗೆ ಯಾಕೋ ಅವನ ಮೇಲೆ ಡೌಟ್ ಬರ್ತಿದೆ ಮೇಡಮ್. ಈ ಪ್ಲಾನು ವರ್ಕೌಟ್ ಆಗತ್ತೆ ಅಂತೀರಾ? ಅಶುಭ ನುಡ್ದೆ ಅಂದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಈ ಪ್ಲಾನ್ ವರ್ಕೌಟ್ ಆಗ್ಲೇಬೇಕು. ಮದ್ವೆ ನಿಲ್ಬೇಕು. ನನ್ ದ್ವೇಷ ತಣ್ಣಗಾಗ್ಬೇಕು. ಸಾರಿ ಮೇಡಮ್, ನಿಮ್ ಪ್ಲಾನ್ ಸಕ್ಸಸ್ ಆಗತ್ತೆ. ಯಾರಂಕಲ್ ನೀವು? ಚಪ್ರ ತಂದಿದ್ದೀನಿ ಅಂತ ಹೇಳೋ. ಡ್ಯಾಡಿ, ಹಾ ರಾಕಿ, ಚಪ್ರ ಹಾಕೋರ್ ಬಂದಿದ್ದಾರೆ. ನೀವು ಒಳಗೆ ಹೋಗಿ ಕೆಲಸ ನೋಡಮ್ಮ. ಆ ಚಪ್ರನ ಅಲ್ಲಿಡಪ್ಪ. ನಮಸ್ಕಾರ ನಮಸ್ಕಾರ. ಯಾಕೆ ತಡ ಆಯ್ತು? ಶ್ರಾವಣ ಮಾಸ ಅಲ್ವಾ, ಗುಡಿಲಿ ಭಕ್ತರು ಜಾಸ್ತಿ, ಅದಕ್ಕೆ ತಡ ಆಯ್ತು. ಚಪ್ರದ ಪೂಜೆಗೆ ಎಲ್ಲ ಸಿದ್ಧ ಆಗಿದೆ ಅಲ್ವಾ, ಬೇಗ ಮುಗಿಸ್ಕೊಂಡು ಗುಡಿಗೆ ಹೋಗ್ಬೇಕು. ಎಲ್ಲ ರೆಡಿಯಾಗಿದೆ ಪುರೋಹಿತ್ರೆ. ಹಾ, ಹಾಗಾದ್ರೆ ಹುಡುಗಿನ ಕರೆದ್ಬಿಡಿ, ಬೇಗ ಪೂಜೆ ಶುರು ಮಾಡೋಣ. ಹಾಗೆ ಆಗ್ಲಿ ಪುರೋಹಿತ್ರೆ. ಜಯಂತಿ, ಪಾವನಿ, ವಸು, ಶ್ರಾವ್ಯನ ಕರ್ಕೊಂಡು ಬನ್ನಿ. ಅತ್ತೆ, ಅಖಿಲ್, ಹರಿಕಾ, ನೀವೂನು ಬನ್ನಿ. ಅವನು ಇಲ್ಲಿಗೂ ಬಂದಿದ್ದಾನಾ? ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಮಹಾಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಯಂ ಮುಹೂರ್ತಸ್ತು ಮುಹೂರ್ತೋಸ್ತು. ಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಶುಚಿಃ. ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ನಸ್ಮನ್ನೋತಿರಿಕ್ಸೇದಸಾದನಂ. ಶ್ರೀಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ತಚ್ಛಂಯೋರಾ ಪ್ರಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ದೈವಿ ಕಮಾನ್ ಚಿನ್ನ, ಫೋನ್ ಲಿಫ್ಟ್ ಮಾಡು. ಹಲೋ. ಏನ್ ಚಿನ್ನ, ನಿದ್ದೆ ಮಾಡ್ತಿದ್ಯಾ? ನಂಗೆ ಗೊತ್ತು ನಿಂಗೆ ನಿದ್ದೆ ಬರಲ್ಲ ಅಂತ. ಒಡವೆ ವಿಷಯ ಏನ್ ಮಾಡ್ದೆ ಚಿನ್ನ? ತಗೊಂಬರ್ತಿದ್ಯಾ ಇಲ್ವಾ? ಪ್ಲೀಸ್, ಆ ಒಡವೆ ಬಿಟ್ಟು ಬೇರೆ ಏನಾದ್ರೂ ಕೇಳು. ಇನ್ನೇನಿದೆ ನಿನ್ನ ಹತ್ರ ಕೊಡಕ್ಕೆ? ಹೋಗ್ಲಿ, ನನ್ನ ಮದುವೆ ಮಾಡ್ಕೊಂತ್ಯಾ? ಹೇಳು ಚಿನ್ನ, ನಿನ್ನ ಹೂವಲ್ಲಿಟ್ಟು ನೋಡ್ಕೊಂತೀನಿ, ಪ್ರಾಮಿಸ್. ಯಾಕೆ ಮಾತಾಡ್ತಿಲ್ಲ ಚಿನ್ನ? ನನ್ನ ಮದುವೆ ಮಾಡ್ಕೊಳ್ಳೋದು ನಿಂಗಿಷ್ಟ ಇಲ್ಲ ಅಲ್ವಾ? ಹಾಗಾದ್ರೆ ಒಡವೆ ಕೊಟ್ಬಿಡು. ನನ್ನ ಮದ್ವೆಗೋಸ್ಕರ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ತುಂಬಾ ಕಷ್ಟಪಡ್ತಿದ್ದಾರೆ. ಜೀವನ ಮಾಡಕ್ಕೆ ನಾನು ಕಷ್ಟಪಡ್ತಿದ್ದೀನಿ. ಜಾಸ್ತಿ ಡಿಸ್ಕಷನ್ ಬೇಡ. ಇವಾಗ ಇಲ್ಲಿಗೆ ಒಡವೆ ತಗೊಂಬಂದ್ರೆ ಸರಿ, ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆನೆ ಸೀದಾ ನಿಮ್ಮ ಅತ್ತೆ ಮನೆಗೆ ಹೋಗಿ ನನ್ನ ಫೋನಲ್ಲಿರೋ ನಮ್ಮ ಪ್ರೇಮ ಕತೆ ಅಷ್ಟು ತೋರಿಸ್ತೀನಿ. ಮದ್ವೆ ನಿಂತೋಗುತ್ತೆ.
ನಿಮ್ ಮನೆ ಹತ್ರ ಇರೋ ಕೊನೆ ಬೀದಿಯಲ್ಲಿದ್ದೀನಿ. 10 ನಿಮಿಷದಲ್ಲಿ ಒಡವೆ ತಗೊಂಡು ಆಚೆ ಬಾ. ಇಲ್ಲ ಅಂದ್ರೆ ನಾಳೆನೆ ನಿಮ್ಮ ಅತ್ತೆ ಮನೆಗೆ ಹೋಗ್ತೀನಿ. ಸಾರಿ ಚಿಕ್ಕಪ್ಪ, ಸಾರಿ ಚಿಕ್ಕಮ್ಮ, ನಾನು ನಿಮಗೆ ಚೀಟ್ ಮಾಡ್ತಿದ್ದೀನಿ, ನನ್ನ ಕ್ಷಮಿಸಿ. ನನ್ನ ಮದ್ವೆ ನಿಂತ್ರು ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಚಿಕ್ಕಮ್ಮ ಚಿಕ್ಕಪ್ಪಂಗೆ ಚೀಟ್ ಮಾಡಲ್ಲ. ಏನ್ ಮಾಡ್ತಿದ್ಯಾ ಶ್ರಾವ್ಯ? ಏನಿಲ್ಲ ಚಿಕ್ಕಮ್ಮ. ಮತ್ತೆ ಆ ಬೀರುಲಿರೋ ಒಡೆಯೋ ಬ್ಯಾಗ್ನ ಯಾಕಮ್ಮ ತೆಗ್ದೆ? ಮತ್ತೆ ಅದನ್ನ ಯಾಕೆ ಒಳಗಿಟ್ಟೆ? ಶಾಪಿಂಗ್ ಹೋಗಿ ಬಂದಾಗಿಂದ ನಿನ್ ವರ್ತನೆ ಬದಲಾಗಿದೆ. ಶಾಪಿಂಗ್ ಮಾಲಲ್ಲಿ ಟೆನ್ಷನ್ ಆಗಿದ್ದೆ. ಶ್ರಾವ್ಯ, ನೀನ್ ಪ್ರೀತಿಸಿದವನನ್ನೇ ಮದ್ವೆ ಮಾಡ್ಕೋತಾ ಇದ್ಯಾ, ಆ ಖುಷಿನೂ ಕಾಣಿಸ್ತಾ ಇಲ್ಲ. ನಾನ್ ಗಮನಿಸ್ತಾನೆ ಇದ್ದೀನಿ, ಯಾವುದಕ್ಕೂ ಭಯ ಪಡ್ತಿದ್ಯಾ? ಯಾಕೆ ಶ್ರಾವ್ಯ? ಏನ್ ನಡೀತಮ್ಮ? ಭಯ ಪಡದೆ ಹೇಳಿ ನೀನು. ಅದು ಏನೇ ಆಗಿರ್ಲಿ ಅದನ್ನ ನಾವು ನೋಡ್ಕೊಳ್ತೀವಿ. ಚಿಕ್ಕಮ್ಮ. ಅಯ್ಯೋ ಶ್ರಾವ್ಯ, 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 ಏನಾಯ್ತು? ಸಾರಿ ಚಿಕ್ಕಮ್ಮ, ಸಾರಿ ಚಿಕ್ಕಪ್ಪ, ಐ ಆಮ್ ವೆರಿ ಸಾರಿ. ಏನಾಯ್ತು ಶ್ರಾವ್ಯ? ಅಲ್ದೆ ಹೇಳು. ಅವನ್ ಮತ್ತೆ ಬಂದಿದ್ದಾನೆ ಚಿಕ್ಕಮ್ಮ. ಯಾರು? ರಾಹುಲ್ ನನ್ನ ಹೆದರ್ಸ್ತಿದ್ದಾನೆ ಚಿಕ್ಕಪ್ಪ. ಒಡವೆ ಕೊಡದೆ ಇದ್ರೆ ರಾಜೇಶ್ ಅವ್ರಿಗೆ ಫೋಟೋಸು ವಿಡಿಯೋಸು ಕೊಟ್ಟು ಮರ್ಯಾದೆ ತೆಗಿತೀನಿ ಅಂತ ಹೆದರ್ಸ್ತಿದ್ದಾನೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಅವನಿಗೆ ಒಡವೆ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ. ಆದ್ರೆ ನನಗೋಸ್ಕರ ನೀವು ಪಡ್ತಿರೋ ಕಷ್ಟ ನೆನೆಸ್ಕೊಂಡು ನಿಮಗ್ ಮೋಸ ಮಾಡಕ್ ಮನ್ಸಾಗ್ಲಿಲ್ಲ ಚಿಕ್ಕಪ್ಪ. ಅದಕ್ಕೆ ಅದನ್ನೆಲ್ಲ ಅಲ್ಲೇ ಇಟ್ಟು ಸತ್ ಹೋಗೋಣ ಅಂದ್ಕೊಂಡೆ. ಸಾರಿ ಚಿಕ್ಕಪ್ಪ. ನೀನ್ ಯಾಕಮ್ಮ ಸಾಯ್ಬೇಕು? ನಿನ್ನ ಹೆದರ್ಸ್ದೊಂದ್ ಸಾಯ್ಬೇಕು. ಎಲ್ಲಮ್ಮ ಅವನು? ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಹುಡುಗಿ ತಂಟೆಗೆ
ನೀವ್ ಹೇಳಿದ್ದನ್ನೆಲ್ಲ ಬರ್ದಿದ್ದೀನಪ್ಪ. ಇನ್ನೇನ್ ಬೇಕು? ಅಪ್ಪ, ಏನ್ ಯೋಚನೆ ಮಾಡ್ತಿದ್ದೀರಾ? ಆಸ್ತಿ ಇದ್ದಿದ್ರೆ ಅದ್ಧೂರಿಯಾಗಿ ವೈಭವದಿಂದ ಮಾಡ್ಬೇಕಾಗಿರೋ ಮದುವೆ. ಅತಿಥಿಗಳು, ಬಂಧುಗಳು, ನೆರೆಹೊರೆಯವರು ಎಲ್ಲರೂ ಸೇರಿ ಸಂಭ್ರಮದಿಂದ ಆಗ್ತಿತ್ತು. ಈಗ ನಾವು ನಮ್ಮ ಅಕ್ಕಪಕ್ಕದಲ್ಲಿರೋರು ಬಿಟ್ಟು ಇನ್ಯಾರು ಇಲ್ದೆ ಮಂಕಾಗಿದೆ ಕಣೋ. ಹೀಗಾದ್ರೂ ಶ್ರಾವ್ಯ ಮದ್ವೆ ಆಗ್ತಿದೆ ಅಂದ್ರೆ ಅದು ಅಭಿವಸು ಪುಣ್ಯ ಕಣಪ್ಪ. ಅವ್ರು ಇಲ್ದೆ ಹೋಗಿದ್ರೆ ನಿಜವಾಗ್ಲೂ ಈ ಮದ್ವೆ ನಡೀತಿರ್ಲಿಲ್ಲ. ಹೌದು ಮಾವ, ಯಾವುದು ಇಲ್ಲ ಅಂತ ಬೇಜಾರ್ ಮಾಡ್ಕೊಳಕ್ಕಿಂತ ಇಷ್ಟಾದ್ರೂ ಇದೆಯಲ್ಲ ಅಂತ ಖುಷಿ ಪಡೋದೊಳ್ಳೇದು. ನೀನ್ ಹೇಳ್ತಾ ಇರೋದು ಸತ್ಯನೇ ಪಾವನಿ. ಆದ್ರೆ ಶ್ರಾವ್ಯ ಈ ಮನೆಯಲ್ಲಿ ಮೊದಲನೇ ಹೆಣ್ಮಗಳು. ಅವಳ ಮದ್ವೆನ ತುಂಬಾ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಆಸೆಪಟ್ಟೆ. ಆಸ್ತಿ ಹೋಯ್ತು, ಆಸೆಗಳೆಲ್ಲ ನಿರಾಶೆ ಆಗೋಯ್ತು. ಬೇಜಾರ್ ಮಾಡ್ಕೋಬೇಡಮ್ಮ. ಅನು, ಕೀರ್ತಿ ಇಬ್ರು ಮದ್ವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋಣ. ಈಗ ಈಡೇರ್ದಿರೋ ಆಸೆಗಳು ಆಗ ನೆರವೇರತ್ವೆ. ಅಷ್ಟೊತ್ತಿಗೆ ನಾವು ಬದುಕಿರ್ತೀವೋ ಇಲ್ವೋ, ಅವ್ರ ಮದ್ವೆ ನಾವು ಕಣ್ಣಾರ ನೋಡ್ತೀವೋ ಇಲ್ವೋ. ಮಮ್ಮಿ ಮಮ್ಮಿ, ಏನ್ ರಾಕಿ? ಈ ಲೆಟರ್ ನೋಡು. ಏನು ಸೋರೆ? ಆ ಲೆಟರ್ ಯಾರ್ದು? ಯಾರು ಬರ್ದಿದ್ದು? ಅದು ಶ್ರಾವ್ಯ. ಶ್ರಾವ್ಯಗೇನಾಯ್ತು? ಶ್ರಾವ್ಯಕ್ಕ ಮನೆ ಬಿಟ್ಟು ಹೋಗಿದ್ದಾಳೆ ಡ್ಯಾಡಿ. ವಾಟ್? ಶ್ರಾವ್ಯ ಮನೆ ಬಿಟ್ಟು ಹೋದ್ಲಾ? ಚಿಕ್ಕಮ್ಮ, ಚಿಕ್ಕಪ್ಪ, ನನ್ನ ಕ್ಷಮಿಸಿ. ನಾನು ಈ ಮದ್ವೆ ಮಾಡ್ಕೊಳ್ಳಲ್ಲ. ಮುರುಳಿಗೆ ನನ್ನ ಮೇಲಿನ್ನೂ ದ್ವೇಷ ಇದೆ. ಹೇಗಾದ್ರೂ ಈ ಮದ್ವೆನ ನಿಲ್ಸಿ ನಮ್ಮ ಮರ್ಯಾದೆ ತೆಗಿತೀನಿ ಅಂತಿದ್ದಾನೆ. ಅವನ ಹತ್ರ ಇನ್ನೂ ಸಾಕ್ಷಿ ಇದೆಯಂತೆ. ಅದನ್ನ ತೋರಿಸಿ ಮದ್ವೆ ದಿನ ಮದ್ವೆ ನಿಲ್ಸ್ತೀನಿ ಅಂತ ಹೆದರ್ಸ್ತಿದ್ದಾನೆ. ನನ್ ಮದ್ವೆಗೋಸ್ಕರ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ಇನ್ನು ನಿಮಗ್ ತೊಂದರೆ ಕೊಡಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಿಮ್ಗೂ ಹೇಳ್ದೆ ಹೊರಟು ಹೋಗ್ತಿದ್ದೀನಿ. ದಯವಿಟ್ಟು ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಐ ಮಿಸ್ ಯು ಚಿಕ್ಕಪ್ಪ. ಏನ್ರಿ ಇದು? ಶ್ರಾವ್ಯ ಇಂಥ ಕೆಲಸ ಮಾಡಿತಾಳೆ? ರಾತ್ರಿ ಅವಳಿಗೆ ಅಷ್ಟೊಂದು ಧೈರ್ಯ ಹೇಳಿದ್ವಲ್ಲ, ಯಾಕೆ ಹೇಗ್ ಮಾಡಿದ್ಲು? ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ. ಮದ್ವೆ ಹುಡುಗಿನೇ ಇಲ್ಲ ಅಂದ್ಮೇಲೆ ಮದ್ವೆ ಎಲ್ಲಾಗತ್ತೆ? ಆ ಚಿನ್ನಾಭರಣ ಎಲ್ಲ ಉಳಿದು ಹೋಗುತ್ತೆ. ಅದನ್ನೆಲ್ಲ ಮಾರಿ ಅಖಿಲು, ಹಾರಿಕಾ, ನಾನು ಅಮೆರಿಕಾಗ ಹೋಗ್ಬೋದು. ಈಗೇನ್ ಮಾಡೋದು? ಈ ವಿಷಯ ಅತ್ತೆ ಅವ್ರಿಗೆ, ಮಾವಂಗೆ, ಭಾವಂಗೆ, ಅಕ್ಕಂಗೆ ಗೊತ್ತಾದ್ರೆ ತಡ್ಕೋತಾರ? ಗಂಡಿನ ಕಡೆಯವ್ರಿಗೆ ಗೊತ್ತಾದ್ರೆ? ಹೊಸವ್ರೆ, ಈ ವಿಷಯನ ಯಾರಿಗೂ ತಿಳಿಸೋ ಅಗತ್ಯ ಇಲ್ಲ ಹೊಸವ್ರೆ. ಶ್ರಾವ್ಯ ಎಲ್ಲೇ ಇದ್ರೂ ಹುಡುಕಿ ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಯಾರಿಗೂ ಈ ವಿಷಯನ ಹೇಳಕ್ ಹೋಗ್ಬಿಡಿ. ರಾಕಿ, ನೀನು ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಓಕೆ? ಓಕೆ ಡ್ಯಾಡಿ. ಶ್ರಾವ್ಯ ಎಲ್ಲಿದ್ದಾಳು? ಅವ್ರಿಗೆ ಶ್ರಾವ್ಯ ಸಿಕ್ಕದ್ಲೋ ಇಲ್ವೋ? ಗಂಡಿನ ಕಡೆಯವ್ರ ಮನೆಗೆ ಬರೋದ್ರೊಳಗೆ ಅವ್ರು ವಾಪಸ್ ಬರ್ತಾ ಇದ್ರೆ ಪರಿಸ್ಥಿತಿ ಏನು?
ವಸು, ಶ್ರಾವ್ಯ ಯಾಕಿನ್ನು ಬಂದಿಲ್ಲ? ಅವಳಿಗೋಸ್ಕರನೇ ಕಾಯ್ತಿದ್ದೀನಕ್ಕ. ಶ್ರಾವ್ಯಂಗೆ ಫೋನ್ ಮಾಡಿದ್ರೆ ಎತ್ತುತ್ತಿಲ್ಲ. ನೀನ್ ಅಭಿಗ್ ಫೋನ್ ಮಾಡು. ಯಾಕಕ್ಕ? ಪೂಜೆ ಆದ ತಕ್ಷಣ ಬಂದ್ಬಿಡ್ತಾರೆ. ಅಷ್ಟ್ರೊಳಗೆ ಗಂಡಿನ ಕಡೆಯವ್ರು ಬಂದ್ರೆ? ಅಲ್ಲಿ ನೋಡು, ಅವ್ರು ಬಂದೇ ಬಿಟ್ರು ವಸು. ಅತ್ತೆ ಮಾವ, ಏನು ಅಂದ್ರೆ ಗಂಡಿನ ಕಡೆಯವ್ರು ಬಂದ್ರು, ಬೇಗ ಬನ್ನಿ. ಚಿಕ್ಕಮ್ಮ ಚಿಕ್ಕಪ್ಪ, ನನ್ನ ಕ್ಷಮಿಸಿ. ನನಗೋಸ್ಕರ, ನನ್ನ ಮದ್ವೆಗೋಸ್ಕರ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ಹೇಗಾದ್ರೂ ನನಗ್ ಮದ್ವೆ ಮಾಡ್ಬೇಕು ಅಂತಿದ್ರಿ. ಆದ್ರೆ ನಾನ್ ನಿಮ್ ನಂಬಿಕೆನ ಉಳಿಸ್ಕೊಳಕ್ಕಾಗ್ದೆ ನಿಮ್ಗೆ ಹೇಳ್ದೆ ಮನೆ ಬಿಟ್ಟು ಬಂದಿದ್ದೀನಿ. ನಾನೇನಾದ್ರೂ ನಿಮಗ್ ಹೇಳಿದ್ರೆ ಮುರುಳಿ ನಿಮ್ನ ಸಾಯಿಸ್ತೀನಿ ಅಂತಿದ್ದಾನೆ. ಅದಕ್ಕೆ ಹೇಳ್ದೆ ಕೇಳ್ದೆ ಹೋಗ್ತಿದ್ದೀನಿ. ಮತ್ತೆ ಜನ್ಮ ಅಂತ ಇದ್ರೆ ನಿಮ್ಗೆ ಮಗ್ಳಾಗ್ ಹುಡ್ತೀನಿ. ಈ ಜನ್ಮಕ್ಕೆ ನನ್ನ ಕ್ಷಮಿಸ್ಬಿಡಿ. ಇರೋ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿಯಾಗಿ ಸಿಗಾಕೊಂಡಿದ್ಯಾ ಕಣೆ. ಮನೆ ಬಿಟ್ಟು ಓಡ್ ಬಂದಿದ್ಯಾ ಅನ್ಸುತ್ತೆ. ಇನ್ನಿನ್ ಖಂಡಿತ ಬಿಡಲ್ಲ. ನೀನು ಒಡವೆ ಕೊಡ್ಲಿ ಬಿಡ್ಲಿ, ನಿನ್ನ ನಾನು ಸ್ವಂತ ಮಾಡ್ಕೋತೀನಿ. ನೀನು ನನ್ನೋಳಾದ್ಮೇಲೆ ನನಗೆ ಬೇಕಾಗಿರೋ ದುಡ್ಡು ನಿಮ್ಮನೆಯವರಿಂದನೇ ತಗೋತೀನಿ. ಇವತ್ತು ನನ್ನಿಂದ ನಿನ್ನ ಆ ದೇವರು ಕೂಡ ಕಾಪಾಡಕ್ಕಾಗಲ್ಲ. ಈಗ್ಲೇ ಈ ಲೆಟರ್ನ ತಗೊಂಡು ಹೋಗಿ ಗಂಡಿನ ಕಡೆಯವ್ರ ಹತ್ರ ಇಡೋಣ. ಮದ್ವೆಗೂ ಮುಂಚೆ ಶ್ರಾವ್ಯನ್ಗೆ ಅಫೇರ್ ಇತ್ತು ಅಂತ ಅವರು ಫೈರ್ ಆಗಿ ಮದ್ವೆನ ಕ್ಯಾನ್ಸಲ್ ಮಾಡ್ತಾರೆ. ಒಡವೆ ಇಲ್ಲೇ ಉಳಿಯುತ್ತೆ, ನಮ್ಮನ್ನ ಅಮೆರಿಕ ಕಳಿಸ್ತಾರೆ. ಅಮೆರಿಕ ಕಳ್ಸೋದಲ್ಲ ಆಂಟಿ, ಹುಟ್ಟಿದ ಬಟ್ಟೆ ಜೊತೆ ನಮ್ಮನ್ನ ವಸು ಅಕ್ಕ ಮನೆಯಿಂದ ಹೊರಗೂಡಿಸ್ತಾಳೆ. ಯಾಕೆ? ಹೇಗೂ ಮದ್ವೆ ನಿಂತೋಗುತ್ತಲ್ಲ. ನಮ್ಮಿಂದ ಮದ್ವೆ ನಿಂತೋದ್ರೆ ನಮ್ಮನ್ನ ಹೊರಗೆ ಕಳಿಸಿದ್ರೆ ಇನ್ನೇನ್ ಮಾಡ್ತಾರೆ? ನಮ್ಮಿಂದ ಯಾಕೋ? ಶ್ರಾವ್ಯನ್ಗಿದ್ದಿದ್ ಲವ್ ಅಫೇರ್ ಇಂದ ಮದ್ವೆ ನಿಂತೋಗುತ್ತೆ. ಆ ವಿಷಯ ನಮ್ಮಿಂದ ಗಂಡಿನ ಕಡೆಯವ್ರಿಗೆ ಗೊತ್ತಾಗ್ಬಾರ್ದು. ಅವ್ರಾಗೆ ತಿಳ್ಕೊಳ್ಳೋ ತರ ಮಾಡ್ಬೇಕು. ನಾವ್ ಹೇಳ್ದೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ನಾವು ಡೈರೆಕ್ಟ್ ಆಗಿ ಲೆಟರ್ ಕೊಡದೆ ಅವ್ರಿಗೆ ಕಾಣಿಸೋ ಹಾಗೆ ಮಾಡೋಣ. ಆಗ ನಮ್ ಕೈಗೆ ಕೆಸರಂಟಲ್ಲ. ಆದ್ರೆ ಗಂಡಿನ ಕಡೆಯವರು ಈ ಲೆಟರ್ನ ನೋಡದೇ ಇದ್ರೆ? ನೋಡೋ ಹಾಗೆ ಮಾಡೋಣ ಆಂಟಿ. ನಮ್ಮೇಲೆ ನಮ್ಮವರಿಗೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ಅದೇನೋ ನೀವೇ ಪ್ಲಾನ್ ಮಾಡಿ, ನನಗ್ ಗೊತ್ತಿಲ್ಲ. ನಾವೇ ಮಾಡ್ತೀವಿ. ನಡಿ ಹಾರಿಕಾ, ನಡಿ. ಏ ಅಖಿಲ್, ಇರು. ನಿಮ್ಮ ಕೈಗೆ ಬ್ರಹ್ಮಾಸ್ತ್ರದಂತ ಲೆಟರ್ ಕೊಟ್ಟಿದ್ದೀನಿ. ಈ ಪ್ಲಾನ್ ಹಾಳ್ ಮಾಡಿದ್ರೋ ಮತ್ತೆ ನಮ್ ಕತೆ ಮೊದ್ಲಿನ ತರ ಆಗತ್ತೆ. ಹುಷಾರಾಗಿ ಯೋಚನೆ ಮಾಡು. ಹಾ, ಅಮೆರಿಕಕ್ಕೆ ಹೋಗಕ್ಕೆ ನಿನಗೆಷ್ಟು ಅರ್ಜೆಂಟೋ ನಮಗೂ ಅಷ್ಟೇ ಮುಖ್ಯ. ನಾವ್ ಯಾಕೆ ಹಾಳು ಮಾಡ್ತೀವಿ? ಅಟ್ಟಕ್ ಹಾರಿ ಗಟ್ಟಕ್ ಬಿದ್ರಂತೆ ಅನ್ನಲ್ವಾ, ಅದಕ್ಕೆ ಮೊದಲೇ ಎಚ್ಚರಿಸ್ತಾ ಇದ್ದೀನಿ. ಹಾ ಸರಿ, ಅದೆಲ್ಲ ನಮ್ಗೆ ಗೊತ್ತಿದೆ. ನೀನು ಅಪಶಕನ ನೋಡಿಬೇಡ ಅಷ್ಟೇ. ಬೇಡ ರೀ, ಸಾಕು. ನೋಡಮ್ಮ ವಸು, ನಾವು ಮೊನ್ನೆ ತಗೊಂಡ್ವಲ್ಲ ಒಡವೆಗಳು, ಅದನ್ನ ತೋರ್ಸು. ಏನು ಬೇಕಾಗಿಲ್ಲ, ಮೊನ್ನೆ ನೋಡಿದ್ವಲ್ಲ. ಮತ್ತೆ ನೋಡಿದ್ರೆ ತಪ್ಪೇನಿದ್ಯಮ್ಮ. ಆದ್ರೂ ಅವತ್ತು ನಾವು ಬಿಲ್ ಕಟ್ಟಕ್ ಮುಂಚೆ ನೀವು ಒಡವೆ ನೋಡಿದ್ರಿ. ಬಿಲ್ ಕಟ್ಟಿ ಒಡವೆ ಮನೆಗ್ ತಂದ ಮೇಲೆ ನೀವ್ ನೋಡಿಲ್ಲ ಅಲ್ವಾ? ಒಂದ್ಸಲ ನೋಡಿ. ನಿಮ್ಮೇಲ್ ನಮ್ಗೆ ನಂಬಿಕೆ ಇದೆ ಕಣಮ್ಮ. ಅವ್ರು ಅಷ್ಟೊಂದ್ ಹೇಳ್ತಿದಾರಲ್ಲ ಅಜ್ಜಿ, ಒಂದ್ಸಲ ಒಡವೆ ನೋಡೋಣ.
ನೀವ್ ಹೋಗಿ ಒಡವೆ ತಗೊಂಡ್ ಬನ್ನಿ. ನಾನ್ ತಗೊಂಡ್ ಬರ್ತೀನಿ. ಒಡವೆ ಇರೋದು ವಸು ಅಕ್ಕನ ರೂಮಲ್ಲಲ್ವಾ? ವಸು ಅಕ್ಕನೇ ತರ್ಲಿ. ನೀನ್ ಹೋಗಕ್ಕ. ಹೋಗು ವಸು, ನೀನ್ ಹೋಗಿ ಒಡವೆ ತಗೊಂಡ್ ಬಾ. ಹೋಗು, ನೀನ್ ಹೋಗಕ್ಕ. ವಸು, ನಿನ್ ಕಾಲ್ಗೇನಾಗಿದೆ? ಏನಿಲ್ಲ ಅತ್ತೆ. ಮತ್ತ್ಯಾಕಮ್ಮ ಹಾಗೆ ನಡೀತಿದ್ಯಾ? ಅದೇ ಅಣ್ಣ, ಶ್ರಾವ್ಯಂಗೋಸ್ಕರ ಕಾಯ್ತಾ ಕಾಲ್ ನೋವು ಬಂದಿರ್ಬೇಕು. ಸರಿಯಾಗಿ ನಡಿ ವಸು. ಆಂಟಿ ಚೆನ್ನಾಗಿದ್ದೀರಾ ಆಂಟಿ? ಹಾ ಚೆನ್ನಾಗಿದ್ದೀನಮ್ಮ. ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಕಣಮ್ಮ. ಆಶೀರ್ವಾದ ಮಾಡಿ ಆಂಟಿ. ಸ್ವಾತಿ ಅವ್ರೆ, ಆ ಪೇಪರ್ ನಿಮ್ದೇ ಅನ್ಸುತ್ತೆ, ಸ್ವಲ್ಪ ನೋಡಿ. ನನ್ ಪೇಪರಾ? ಹ್ಞೂ ಕಣಮ್ಮ, ಆಗ್ಲೇ ನೀನು ಸ್ವೀಟ್ ತಗೋಬೇಕಾದ್ರೆ ಕೆಳಗ್ ಬಿತ್ತು. ಅದೇನಂತ ನೋಡು. ಅಮ್ಮ ಸ್ವಾತಿ, ನಿನ್ ಪಕ್ಕದಲ್ಲಿ ಯಾವ್ದೋ ಕಾಗದ ಇದೆ. ನನ್ ಪಕ್ಕದಲ್ಲ? ಎಲ್ಲಿದೆ? ಹಾ, ಈ ಕಡೆ ಅಲ್ಲ, ಆ ಕಡೆ ಬಿಳಿ ಕಾಗದ ಅಲ್ಲಿ. ಏನದು? ಏನಿದೆಯೋ ನೋಡಿ. ನಿಮ್ ಮನೇಲಿ ಎಲ್ ನೋಡಿದ್ರಲ್ಲಿ ಕಾಗದ ಚೂರಿರುತ್ತಾ? ಇಲ್ಲ ಇಲ್ಲ, ನಾವು ಮನೆ ತುಂಬಾ ನೀಟಾಗಿ ಇಟ್ಕೋತೀವಿ. ಅದು ನಿಮ್ ಪೇಪರ್ ಅನ್ಸುತ್ತೆ ನೋಡಿ. ಭಾವನವ್ರ ಹತ್ರ ಇದ್ದಿದ್ ಲೆಟರ್ ಮತ್ತೆ ಇವ್ರ ಹತ್ರ ಹೇಗ್ ಬಂತು? ಛೀ ಛೀ ಛೀ. ಏನ್ ಮಾಡ್ತಿದ್ದೀರಾ ನೀವು? ಸಾರಿ ರೀ, ನೋಡ್ಕೊಳ್ಳಿಲ್ಲ. ಐ ಆಮ್ ವೆರಿ ಸಾರಿ. ಏನ್ ನೋಡ್ಲಿಲ್ಲ? ಈ ಸ್ಯಾರಿ ಕಾಸ್ಟ್ ಎಷ್ಟು ಗೊತ್ತಾ? ಕಣ್ಣಲ್ಲಿ ಇಟ್ಕೊಂಡಿದ್ಯಾ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಗೊತ್ತಿಲ್ಲದೆ ಆಗೋಗಿದೆ ಬಿಡೆ. ಹೋಗಿ ಸ್ಯಾರಿ ಕ್ಲೀನ್ ಮಾಡ್ಕೋ ಸ್ವಾತಿ. ಅಕ್ಕ, ಸ್ವಾತಿ ಅವ್ರಿಗೆ ವಾಶ್ರೂಮ್ ತೋರ್ಸು. ಸರಿ ವಸು, ಬನ್ನಿ. ಹೋಗಮ್ಮ. ಒಳ್ಳೆ ಸೀರೆ ಸ್ಪಾಯ್ಲ್ ಆಯ್ತು. ಛೇ. ಯಾಕಮ್ಮ ಹೀಗ್ ಮಾಡ್ದೆ? ಇನ್ನೇನ್ ಮಾಡ್ಲಿ ಚಿಕ್ಕಪ್ಪ, ಅವನ್ ಮತ್ತೆ ನನ್ ಹೆದರಿಸ್ತ, ನಿಮ್ಮನ್ನ ಸಾಯಿಸ್ತೀನಿ ಅಂತಂದ. ಭಯ ಆಯ್ತು, ಅದಕ್ಕೆ ಮನೆ ಬಿಟ್ಟು ಹೋಗಿ ಸತ್ ಹೋಗ್ಬೇಕು ಅನ್ಕೊಂಡೆ. ಸಾರಿ ಚಿಕ್ಕಪ್ಪ. ನಾನಿರ್ಬೇಕಾದ್ರೆ ನಿನಗ್ಯಾಕಮ್ಮ ಭಯ? ಅವನ್ ಯಾವನೋ ನನ್ನನ್ನ ನಿಮ್ ಚಿಕ್ಕಮ್ಮನ ಸಾಯಿಸ್ತೀನಿ ಅಂತಂದ್ರೆ ನೀನ್ ಹೆಂಗ್ ನಂಬಿಟ್ಟೆ? ಅವನು ನಿನ್ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರ್ತೀನ? ಅಡ್ಡಡ್ಡ ಸೀಳು ಬಿಡ್ತೀನಿ. ನಿನ್ಗೆ ಯಾವ ಭಯನೂ ಇಲ್ಲಮ್ಮ. ನಾನಿರ್ಬೇಕಾದ್ರೆ ಅವ್ನು ನಿನ್ನ ನೆರಳು ಕೂಡ ಟಚ್ ಮಾಡಕ್ಕಾಗಲ್ಲ. ಹೌದಕ್ಕ, ಡ್ಯಾಡಿ ಅವನ್ ಬಗ್ಗೆ ನೋಡ್ಕೋತಾರೆ, ನೀನೇನ್ ಭಯ ಪಡ್ಬೇಡ. ಅವನ ಹತ್ರ ಇನ್ನೂ ಎವಿಡೆನ್ಸ್ ಇದೆಯಂತೆ ಚಿಕ್ಕಪ್ಪ, ಅದನ್ನೆಲ್ಲ ತೋರ್ಸಿ ಮದ್ವೆ ನಿಲ್ಸ್ತೀನಿ ಅಂತಿದ್ದಾನೆ, ನಿಮ್ ಮರ್ಯಾದೆ ತೆಗಿತೀನಿ ಅಂತಿದ್ದ. ಅವನ ಕೆಲಸ ಮಾಡಿದ್ರೆ ಅವನ್ ಪ್ರಾಣ ತೆಗಿತೀನಿ ನಾನು. ಹೇಗಾದ್ರೂ ಮಾಡಿ ನಿನ್ ಮದುವೆ ಮಾಡೇ ಮಾಡ್ತೀನಿ. ನನ್ನ ನಂಬು ಶ್ರಾವ್ಯ. ಈಗ್ಲೂ ಅಷ್ಟೇ ಅವನ್ ನನ್ ಹಿಂದೆ ಬಿದ್ದಿದ್ದಾನ್ ಚಿಕ್ಕಪ್ಪ.
ನಾನ್ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಆಟೋದೊಳಗಡೆ ಹೇಳ್ಕೊಂಡ ನಿಮ್ನ ನೋಡಿ ಓಡೋಗ್ಬಿಟ್ಟ. ಅವನ್ ನನ್ನ ಬಿಡಲ್ಲ ಚಿಕ್ಕಪ್ಪ, ನಮ್ ಮರ್ಯಾದೆ ಕಳೀತಾನೆ. ದಯವಿಟ್ಟು ನನ್ ಬಿಟ್ಬಿಡಿ, ಎಲ್ಲಾದ್ರೂ ಹೋಗಿ ಸತ್ತೋಗ್ತೀನಿ. ಶ್ರಾವ್ಯ, ಯಾವನ್ಗೋ ಭಯಪಟ್ಟು ನೀನ್ಯಾಕಮ್ಮ ಸಾಯ್ಬೇಕು? ನಾವ್ಯಾರು ಇಲ್ಲ ಅಂತ ಅನ್ಕೊಂಡಿದ್ಯಾ? ಅವನು ನಿನ್ನಿಂದೆ ಬೀಳೋದಲ್ಲ, ಇವಾಗಿಂದ ನಾನೇ ಅವನ ಹಿಂದೆ ಬೀಳ್ತೀನಿ. ಅವನು ಎಲ್ಲೇ ಇರಲಿ, ಅವನ ಜೀವ ತೆಗೆದಾದ್ರೂ ಸರಿ, ಆ ಸಾಕ್ಷಿನ ಎತ್ಕೊಂಡ್ಬರ್ತೀನಿ. ನಿನಗೆ ಮದುವೆ ಮಾಡಿ ಅತ್ತೆ ಮನೆ ಕಳಿಸ್ಕೊಡ್ತೀನಿ. ಅವನು ಭಯ ಪಡೋದನ್ನ ಬಿಟ್ಟು ನಾನಿದ್ದೀನಿ ಅನ್ನೋ ಧೈರ್ಯದಿಂದ ಬದುಕಮ್ಮ. ಈ ಸಲ ಅವನು ನನ್ನ ದಾಟ್ಕೊಂಡೆ ನಿನ್ನ ಹತ್ರ ಬರಬೇಕು. ನಡೆಯಮ್ಮ, ಮನೆಗೆ ಹೋಗೋಣ. ಇವ್ರ ಫೋನೇ ತೆಗಿತಾ ಇಲ್ವಲ್ಲ. ಶ್ರಾವ್ಯ ಸಿಕ್ಕದ್ಲೋ ಇಲ್ವೋ? ಫೋನ್ ಮಾಡಿದ್ರಾ? ಏನ್ ಹೇಳಿದ್ಲು? ಬರ್ತಿದ್ದಾಳೋ ಇಲ್ವೋ? ಬರ್ತಿದ್ದಾರೆ. ಎಷ್ಟೊತ್ತಿಗೆ ಬರ್ತಾಳಂತೆ? 5 minutes. ನಂಬೋದಾ? ಅಂದ್ರೆ ನೀವ್ ಯಾವ್ದೋ ಟೆನ್ಷನ್ ನಲ್ಲಿದ್ದೀರಾ ಅಂತ ಅರ್ಥ ಆಗ್ತಿದೆ. ನಿಮ್ ಪ್ರಾಬ್ಲಮ್ ಏನಂತ ಹೇಳಿ. ಪ್ರಾಬ್ಲಮ್ ಏನಿಲ್ಲ ರೀ, ಟೆನ್ಷನ್ ಕೂಡ ಇಲ್ಲ. 5-10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ನೀವು ಪ್ಲೀಸ್ ಹೋಗಿ ಕೂತ್ಕೋತೀರಾ? ಆಗ್ಲೇ 5 minutes ಅಂದ್ಲು, ಮತ್ತೀಗ 10 minutes ಅಂತಿದ್ದಾಳೆ. ಸಮಥಿಂಗ್ ಇಸ್ ರಾಂಗ್. ಅವರು ಶ್ರಾವ್ಯ ಆದಷ್ಟು ಬೇಗ ಮನೆಗೆ ಬರೋ ಹಾಗೆ ಮಾಡು ಸ್ವಾಮಿ. ಮಕ್ಕಳ, ಟೈಮ್ ಆಯ್ತು, ಹೋಗ್ ಮಲ್ಕೊಳ್ಳಿ. ರಾಕಿ, ನೀನು ಹೋಗು. ಡ್ಯಾಡಿಗ್ ಸ್ವಲ್ಪ ಹೊತ್ತು ಸಹಾಯ ಮಾಡ್ತೀನಿ ಮಮ್ಮಿ. ನೀವು ಶ್ರಾವ್ಯಗೋಸ್ಕರ ಹೋದ್ಮೇಲೆ ಗಂಡಿನ ಕಡೆಯವರು ಬಂದ್ಬಿಟ್ರು. ಶ್ರಾವ್ಯ ಎಲ್ಲಿ ಅಂತ ತುಂಬಾ ಗಾಬರಿ ಮಾಡ್ಬಿಟ್ರು. ತುಂಬಾ ಭಯ ಆಯ್ತು. ಭಯ ಏನಕ್ಕೆ? ನೀವ್ ಹೇಗೋ ಮ್ಯಾನೇಜ್ ಮಾಡ್ತಿರಲ್ಲ. ಎಷ್ಟೊತ್ತು ಅಂತ ಮ್ಯಾನೇಜ್ ಮಾಡಕ್ಕಾಗತ್ತೀರಿ? ಏನು ಅಂತ ಮ್ಯಾನೇಜ್ ಮಾಡ್ಲಿ? ಬೀರು ಅಲ್ಲಿಟ್ಟಿದ್ ಶ್ರಾವ್ಯ ಬರ್ದಿರೋ ಲೆಟರ್ ಹೊರಗ್ ಹೇಗ್ ಬಂತೋ ಗೊತ್ತಿಲ್ಲ. ಆದ್ರೆ ಗಂಡಿನ ಕಡೆಯವರು ಆ ಲೆಟರ್ನ ಎಲ್ಲಿ ನೋಡ್ಬಿಡ್ತಾರೋ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು. ಬೀರುಲಿಟ್ಟಿದ್ದ ಶ್ರಾವ್ಯ ಬರ್ದಿರೋ ಲೆಟರು ಹೊರಗೆ ಬರಕ್ ಹೇಗ್ ಸಾಧ್ಯ? ಅದೇ ಗೊತ್ತಾಗ್ತಿಲ್ಲ. ಆ ಲೆಟರ್ ಗಂಡಿನ ಕಡೆಯವ್ರ ಕೈಗೇನಾದ್ರೂ ಸಿಕ್ಕಿದಿದ್ರೆ ಏನ್ ಗತಿ ಆಗ್ತಿತ್ತು? ಮದ್ವೆ ನಿಂತು ಹೋಗ್ತಿತ್ತು. ಅಕ್ಕನ್ ಮದ್ವೆ ನಿಲ್ಲಲ್ಲ ಮಮ್ಮಿ. ನೀನು ಡ್ಯಾಡಿ ಇರ್ಬೇಕಾದ್ರೆ ಯಾರು ಈ ಮದ್ವೆ ನಿಲ್ಸಕ್ಕಾಗಲ್ಲ. ಏನು ಅಂದ್ರೆ ಇವತ್ತು ತುಂಬಾ ಭಯ ಆಯ್ತು. ಇರೋ ಟೆನ್ಷನ್ ಸಾಲ್ದು ಅಂತ ಚಾಮುಂಡಿ ಚಿಕ್ಕಮ್ಮ ಬಂದ್ರು. ಅವ್ರು ಕೊಟ್ಟಿದ್ದ ಟೆನ್ಷನ್ ಅಷ್ಟಿಷ್ಟಲ್ಲ. ಸಮಯಕ್ಕೆ ಸರಿಯಾಗಿ ನೀವ್ ಶ್ರಾವ್ಯನ ಕರ್ಕೊಂಡ್ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಉಸಿರೇ ನಿಂತು ಹೋಗಿರ್ತಿತ್ತು.